ಏನನ್ನ ನಾನು ತಪ್ಪು ಹೇಳಿದರೆ ನೀವು ಉತ್ತರ ಕೊಡುವಾಗ ನನಗೆ ಹೇಳಿದ್ದೀನಿ. ಆಮೇಲೆ ಮನೆಗಳಿಗೂ ಅಷ್ಟೇ, ಮಳೆ ಹಾನಿ ಆದಾಗ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ. ಕೇಂದ್ರದ NDRF ರೂಲ್ಸ್ ಏನಿದೆ ಅದು 95,000 ಇದೆ. ಕೇಂದ್ರದ NDRF ರೂಲ್ಸು 95,000 ರೂಪಾಯಿ ಒಂದು ಮನೆ ಬಿದ್ದರೆ ಅಂತ ಇಡೀ ದೇಶದಲ್ಲಿರತಕ್ಕಂಥ ಎಲ್ಲ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದದು. ನಾವು ಅದಕ್ಕೇನು ಮಾಡಿದ್ರಿ, 4,05,000 ಸೇರಿಸಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ. ನೀವ್ಯಾಕೆ ಕೊಡೋಕ್ಕಾಗಿಲ್ಲ? ನಾವು ರೈತರ ಪರವ. ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕನೇ ಜಾಸ್ತಿ, 90% ಅಲ್ಲೇ ಆಗಿರೋದು. ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಆಗಿರೋದೆಲ್ಲ ಅಲ್ಲೇ. ನೀವು ಮನೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ. ನೀವು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀರಾ. ನಿಮ್ಮ ರಾಜ್ಯದ ಜವಾಬ್ದಾರಿ ಏನು? ಬಡವರ ಪರ ಉತ್ತರ ಕರ್ನಾಟಕ ನಾವು ಅವ್ರ ಪರವಾಗಿದ್ದೀರಿ, ಅವ್ರಿಗೋಸ್ಕರ ಜೀವನೇ ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳ್ತೀರಲ್ಲ, ಇಲ್ಲಿ ಸ್ವಲ್ಪ ತ್ಯಾಗ ಮಾಡಿ ಕೊಡಿ ಪರಿಹಾರವನ್ನು. ಅವ್ರಿಗೋಸ್ಕರ ಪರಿಹಾರವನ್ನು ಕೊಡಿ, ಮನೆ ಕಟ್ಟಿ. ನೀವೇ ಹೇಳಿ ಪಾಟೀಲ್ರೆ, 95,000ದಲ್ಲಿ ಯಾರಾದರೂ ಮನೆ ಕಟ್ಟಕ್ಕೆ ಸಾಧ್ಯನಾ? ಮೇಲೆ ಓದಿಸುವಂಥ ಶೀಟು ಬರಲ್ಲ 95,000ಕ್ಕೆ. ಆ ಪರಿಸ್ಥಿತಿ, ಅದನ್ನು ಅರ್ಥ ಮಾಡಿಕೊಂಡು ಮನೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ, ಅವ್ರಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳ್ತೇನೆ. ಆಮೇಲೆ ನೆನ್ನೆ ಹೇಳಿದ್ರು ಮಂತ್ರಿಗಳು, ನಾವು ಸುಮಾರು 2,000 ಕೋಟಿಯಷ್ಟು ಪರಿಹಾರ ಕೊಟ್ಟಿದ್ದೀರಿ, 3,000 ಕೋಟಿ ಪರಿಹಾರ. ನಾನೇನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಸರ್ಕಾರ ದಾಖಲೆ ಪ್ರಕಾರ ಮಂತ್ರಿ ಹೇಳಿರ್ತಾರೆ. ಹಂಗನ್ಬಿಟ್ಟು ನಾವು ಕೊಟ್ಟಿಲ್ಲ ಅಂತ ಏನೂ ಇಲ್ಲ. ನಮ್ಮ ಸರ್ಕಾರ ಇದ್ದನು ಕೂಡ 6,651.15 ಕೋಟಿ ಕೊಟ್ಟಿದ್ದೀನಿ ನಾನು ಬೆಳೆ ಪರಿಹಾರಕ್ಕೆ. ಫ್ಲಡ್ ಆದಾಗ 6,651.15 ಕೋಟಿ ಕೊಟ್ಟಿದ್ದೀರಿ. 51.90 ಲಕ್ಷ ರೈತರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ DBT ಮುಖಾಂತರ ಹಾಕಿದ್ದೀರಿ. DBT ಅಂತಂದ್ರೆ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಹೋಗ್ಬಿಡ್ತಾರೆ ರೈತರು. ಮೊದಲೆಲ್ಲ ಚೆಕ್ ಕೊಡಬೇಕಾದ್ರೆ ಗೊತ್ತಿದೆಯಲ್ಲ, ದುಡ್ಡು ತಗೊತಾ ಇದ್ರು, ಪರ್ಸೆಂಟೇಜ್ ಕೇಳ್ತಾ ಇದ್ರು ಅಂತೇಳಿ ಡೈರೆಕ್ಟ್ ಕೊಡೋವಂಥ ಸಿಸ್ಟಮ್ ತಂದಿದ್ದೀರಿ, ಮಾಡ್ತಾ ಇದ್ದೀರಿ. ಈ ಸರ್ಕಾರ ಬಂದ ಮೇಲೆ ಏನು ಮಾಡ್ತು, ಅದನ್ನು ಫ್ರೂಟ್ ಅಂತ ಕನ್ವರ್ಟ್ ಮಾಡ್ತು. DBTಯಲ್ಲಿ ಅವ್ಯವಹಾರ ಆಗಿದೆ, ಸರಿ ಇಲ್ಲ, ಫ್ರೂಟ್ ಅಂತ ಮಾಡೋಣ. ಆ ಫ್ರೂಟ್ ಮಾಡಕ್ಕೆ ಹೋಗಿ ಅದೊಂದು 4 ತಿಂಗಳು ಹೊರಟೋಯ್ತು. ಅಷ್ಟೊತ್ತಿಗೆ ಬೆಳೆ ಬೆಳೆದು ಫ್ರೂಟು ಬಂದ್ಬಿಡೋದು, ನಮಗೆ ಹಣ್ಣು ಬಂದು ಉದುರೋಗ್ಬಿಡೋದು. 4 ತಿಂಗಳು ತಗೊಂಡ್ರು. ಈ DBT ಮಾಡಿದವ್ರು ಯಾರು? ಅಶೋಕ ಮಾಡಿದ್ನ? ನಾನು ಮಾಡಿಲ್ಲ. ಅದೇ ಅಧಿಕಾರಿ, ಅದೇ IAS, ಅದೇ ಅಧಿಕಾರಿ ಮಾಡಿದ್ದು ಇದೇ DBTನ. ಅದೇ ಅಧಿಕಾರಿ ಚೇಂಜ್ ಆದ ತಕ್ಷಣ ಬಂದು ಹೇಳ್ದ, ಸರ್ ಅವ್ರದ್ದು ಸರಿ ಇಲ್ಲ BJP ಅವ್ರದ್ದು ಅಂತ. ನಾನು ಹೇಳಿದ್ನ DBT ಪ್ರೊಸೀಜರ್ ಮಾಡೋಕೆ? ನಿಮಗೂ ಗೊತ್ತಿದೆ, ಅಧಿಕಾರಿಗಳೇ ಮಾಡೋದು. ಸರಿ ಇಲ್ಲ ಅಂತಂದ್ರು, ಅದನ್ನ ಮಾಡೋ ಮುಖಾಂತರ ಮಾಡಿದ್ರು. ಈಗ ತಿಂಗಳುಗಟ್ಟಲೆ ಲೇಟ್ ಆಗ್ತಾ ಇದೆ, ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದು ಸಮಸ್ಯೆ ಆಗಿರೋದು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ, ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತ. ಕೇಂದ್ರ ಸರ್ಕಾರ ಏನು BJP ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ, ಕಾಂಗ್ರೆಸ್ಸೂ ಭಾಳ ವರ್ಷ ನಡೆಸಿದೆ. ನಾವು ಮಾತಾಡೋಕ್ಕೆ ಮುಂಚೆ ನಾವಿದ್ದಾಗ ಏನು ಕೊಟ್ಟಿದ್ರಿ, ಇವಾಗ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಾಳೆ ಹಾಕಬೇಕು, ಒಂದೇ ಹೇಳೋಕ್ಕಾಗಲ್ಲ. 2014 ಮತ್ತು 22ರವರೆಗೂ ಕೇಂದ್ರ ಸರ್ಕಾರ, ಮೋದಿಯವ್ರ ಸರ್ಕಾರ 11,603 ಕೋಟಿ ಕೊಟ್ಟಿದೆ. NDRF ಫಂಡಲ್ಲಿ 11,603 ಕೋಟಿ ಕೊಟ್ಟಿದೆ. ಅದೇ ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 3,233 ಕೋಟಿ ಕೊಟ್ಟಿದ್ದಾರೆ. ಅಂದರೆ 4 ಪಟ್ಟು ಜಾಸ್ತಿ ಬಂದಿದೆ. ಮುಂದೆ ಸರ್ಕಾರ ಇನ್ನೂ ಜಾಸ್ತಿ ಕೊಡ್ಬೋದು, ನಾನು ಅದಕ್ಕೆ ಕೇಳಲ್ಲ. ಇಷ್ಟಂತೂ ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೊಟ್ಟಿದೆ. ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀರಿ, ನೀವು ಪ್ರತಿ ಬಾರಿ ಫ್ಲಡ್ ಆದಾಗ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು, ಇದು ಎಲ್ಲ ಸರ್ಕಾರಗಳು ಹೇಳಿದೆ. ನಾವು ಯಾವತ್ತೂ ಕೂಡ ಕೇಂದ್ರ ಸರ್ಕಾರನ, ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅವರಿಬ್ಬರೂ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಒಂದು ದಿನಾನೂ ನಾವು ಕೇಂದ್ರ ಸರ್ಕಾರನ ಕೊಟ್ಬಿಡಿ ಇಮಿಡಿಯೇಟಾಗಿ ಅಂತ ಕೇಳಿಲ್ಲ. ನಾವು ನಮ್ಮ ಖಜಾನೆಯಲ್ಲಿ ಏನಿತ್ತು ಹಣನ ನಾವು ರೈತರಿಗೆ ಕೊಟ್ಬಿಟ್ರಿ. ಹೆಚ್ಚುವರಿಯಾಗಿ ಏನು ಕೊಡಬೇಕು, NDRF ನಾರ್ಮ್ ಸರ್ಕಾರ ಏನು ಕೊಡಬೇಕು ನಾವು ಕೊಟ್ಬಿಟ್ರಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡಿದ್ರೆ ಕೇಂದ್ರ ಸರ್ಕಾರದ ದುಡ್ಡು ನ್ಯಾಚುರಲ್ ಆಗಿ ಬರ್ತೈತೆ, ನಮ್ಮ ಖಜಾನೆಗೆ ಬಂದೇ ಬರ್ತೈತೆ, ನ್ಯಾಚುರಲ್ ಆಗಿ ಬಂತು.
ಅವರು ಪ್ರೊಸೀಜರ್ ಏನಿದೆ ಕೇಂದ್ರ ಸರ್ಕಾರದ್ದು, ಫಾರ್ಮೇಟ್ ಕೊಡಬೇಕು, ಪರಿಶೀಲನೆ ಮಾಡಬೇಕು, ಆಮೇಲೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಯಾವ್ಯಾವ ರಾಜ್ಯದಲ್ಲಿ ಫ್ಲಡ್ ಆಗಿದೆ ಅದನ್ನ ಮೀಟಿಂಗ್ ಮಾಡಬೇಕು, ಅಲ್ಲಿ ರೆಸೊಲ್ಯೂಷನ್ ಆಗಬೇಕು, ಆಮೇಲೆ ಕೊಡೋದು ಅವರು. ಅದೆಲ್ಲ ಆಗೋವರೆಗೂ ಎಲ್ಲ ರಾಜ್ಯದ ವರದಿ ತಗೊಳೋವರೆಗೂ ನಾವು ಇಲ್ಲಿ ಕಾಯಬಾರ್ದು ಅನ್ನೋದು ನನ್ನ ಬೇಡಿಕೆ ಅಷ್ಟೇ. ಬೇಡಿಕೆ, ಆಗ್ರಹ. ಹಿಂದೆ ನಾವು ಮಾಡಿದ್ದೀರ ಆ ಥರ, ನಾವೇ ಕೊಟ್ಬಿಟ್ಟಿದ್ದೀರಿ. ನೀವು ಹಂಗೆ ಕೊಡಿ. ಈಗ ಫ್ಲಡ್ ಆಗಿದೆ, ಕಷ್ಟದಲ್ಲಿದ್ದಾರೆ ರೈತರು, ಕೊಡಿ ಅವರಿಗೆ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ಚರ್ಚೆ ಆಗಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ನಿಮ್ಮ ಫ್ರೀಗಳು, ನೆನ್ನೆ ನಾನು ಫ್ರೀ ಹೇಳಿದ್ಕೆ ಗಲಾಟೆ ಮಾಡಿಬಿಟ್ರು. ಎಚ್.ಕೆ. ಪಾಟೀಲ್ ಹಂಗೆ ಅದನ್ನ ಟ್ರಾನ್ಸ್ಫರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.